ನಟ ಯಶ್ ತಾಯಿ ಪುಷ್ಪಾರಿಂದ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮನೆ ಪಕ್ಕದಲ್ಲಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಪುಷ್ಪಾ ಅವರ ನಿವಾಸ. ಆರೋಪವನ್ನ ತಳ್ಳಿ ಹಾಕ್ತಾ ಇದ್ದಾರೆ ಯಶ್ ತಾಯಿ ಪುಷ್ಪಾ. ಇದನ್ನ ಪ್ರಶ್ನಿಸಿ ಹಾಸನದ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಿದ್ದಂತಹ ಲಕ್ಷ್ಮಮ್ಮ ಸಂಬಂಧಿ ದೇವರಾಜ್ ಮತ್ತೆ ನೋಡಿ ದೇವರಾಜ್ ಪರವಾಗಿ ಆದೇಶವನ್ನ ನೀಡಿದಂತಹ ಹಾಸನ ಹಿರಿಯ ಜೆಎಂಎಫ್ಸಿ ನ್ಯಾಯಾಲಯ ಹಲವಾರು ಬಾರಿ ಕೋರ್ಟ್ ಸಮನ್ ಅನ್ನ ಹೊರಡಿಸಿದ್ರು ಕೂಡ ಕೋರ್ಟ್ಗೆ ಹಾಜರಾಗಿಲ್ಲ ಯಶ್ ತಾಯಿ. ನ್ಯಾಯಾಲಯಕ್ಕೆ ದಾಖಲೆ ಒದಗಿಸದ ಹಿನ್ನೆಲೆ ದೇವರಾಜ್ ಪರ ಆದೇಶವನ್ನ ಮಾಡಿದಂತಹ ಕೋರ್ಟ್ ಆದೇಶದಂತೆ ಜಾಗವನ್ನ ಬಿಟ್ಕೊಡುವಂತೆ ಮನವಿಯನ್ನ ಮಾಡಿದ್ದಾರೆ ದೇವರಾಜ್ ಮನವಿಗೆ ಯಶ್ ತಾಯಿ ಸ್ಪಂದಿಸದ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದಂತೆ ಇವತ್ತು ಬೆಳ್ಳಂಬೆಳಗ್ಗೆ ಜೆಸಿಬಿ ಸೌಂಡ್ ಮಾಡಿದೆ. ಜೆಸಿಬಿ ಮುಖಾಂತರ ಕಾಂಪೌಂಡ್ ಅನ್ನ ತೆರವುಗೊಳಿಸಿದ್ದಾರೆ ಮಾಲೀಕರು. ಸುಮಾರು 1,500 ಅಡಿಗೆ ಅಕ್ರಮವಾಗಿ ಕಾಂಪೌಂಡ್ ಅನ್ನ ಹಾಕಿದ್ರು ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಸನ ನಗರದ ವಿದ್ಯಾನಗರದಲ್ಲಿ ಇರುವಂತಹ ಯಶ್ ರವರ ತಾಯಿ ಪುಷ್ಪಾ ಅವರ ನಿವಾಸ. ಸುಮಾರು ನೋಡಿ 1,500 ಅಡಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಸಾಕಷ್ಟು ಬಾರಿ ಸಮನ್ಸ್ ಜಾರಿ ಮಾಡಿದ್ರೂ ಕೂಡ ಪುಷ್ಪಾ ಅವರು ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಆ ಒಂದು ಆದೇಶದ ಬೆನ್ನಲ್ಲೇ ಇದೀಗ ಕಾಂಪೌಂಡ್ ಅನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ದೇವರಾಜ್. ಬೆಳ್ಳಂಬೆಳಗ್ಗೆ ಜೆಸಿಬಿಯನ್ನ ಕರೆತಂದು ಈ ಏನ್ ಕಾಂಪೌಂಡ್ ಅನ್ನ ಹಾಕೊಂಡಿದ್ರು ಆ ಕಾಂಪೌಂಡ್ ಅನ್ನ ತೆರವುಗೊಳಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮನೆ ವಿಚಾರಕ್ಕೆ ಯಾವುದೇ ರೀತಿಯಾದಂತಹ ತಾಪತ್ರಯಗಳು ಇಲ್ಲ. ಬಟ್ ಆದ್ರೆ ಯಾವ ಜಾಗ 1,500 ಅಡಿ ಜಾಗವನ್ನ ಇವರು ಒತ್ತುವರಿ ಮಾಡಿಕೊಂಡಿದ್ರು ಆ ಒತ್ತುವರಿ ಮಾಡಿಕೊಂಡಿದ್ದಂತಹ ಜಾಗವನ್ನ ಜೆಸಿಬಿ ಮುಖಾಂತರ ಇದೀಗ ತೆರವುಗೊಳಿಸಲಾಗ್ತಾ ಇದೆ. ಹಲವು ಬಾರಿ ಕೋರ್ಟ್ನಿಂದ ಸಮನ್ಸ್ ಜಾರಿಯಾಗಿದೆ. ಹಲವು ಬಾರಿ ಪುಷ್ಪಾರವರನ್ನ ಕಾಂಟ್ಯಾಕ್ಟ್ ಮಾಡುವುದಕ್ಕೆ ದೇವರಾಜ್ ಅವರು ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡಿದ್ರಂತೆ. ಬಟ್ ಆದ್ರೆ ಯಾವಾಗ ಪುಷ್ಪಾ ಅವರ ಕಡೆಯಿಂದ ರಿಯಾಕ್ಷನ್ ಬಂದಿಲ್ವೋ ಅಥವಾ ಅವರು ರಿಪ್ಲೈ ಮಾಡಿಲ್ವೋ ಆಗ ಕೋರ್ಟ್ ಆದೇಶದಂತೆ ಸ್ಥಳಕ್ಕೆ ಜೆಸಿಬಿಯನ್ನ ಕರೆತಂದು ಇದೀಗ ಆ ಒಂದು ಸ್ಥಳದಲ್ಲಿ ಏನು ಕಾಂಪೌಂಡ್ ನಿರ್ಮಾಣ ಆಗಿತ್ತೋ ಒತ್ತುವರಿ ಆಗಿದ್ದಂತಹ ಜಾಗದಲ್ಲಿ ಆ ಒಂದು ಕಾಂಪೌಂಡ್ ಅನ್ನ ತೆರವುಗೊಳಿಸುವಂತಹ ಕೆಲಸಗಳು ಆಗಿದೆ. ಈಗಾಗಲೇ ಪುಷ್ಪಾ ಅವರು ಹೇಳ್ತಾ ಇರುವಂತಹ ವರ್ಷನ್ ಅನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ನಾನು ಯಾವುದೇ ರೀತಿಯಾದಂತಹ ಜಾಗವನ್ನ ಒತ್ತುವರಿ ಮಾಡಿಕೊಂಡಿಲ್ಲ. ನಮ್ಮ ಲಾಯರ್ ಮುಖಾಂತರವೇ ಜಾಗವನ್ನ ಪರಿಶೀಲನೆ ಮಾಡಿಬಿಟ್ಟೆ ನಾವು ಆ ಜಾಗವನ್ನ ಪರ್ಚೇಸ್ ಮಾಡಿರೋದು. ಮತ್ತೆ ಆ ಮನೆಯಲ್ಲಿ ಇರೋರು ಫಾರಿನಲ್ಲಿ ಇದ್ದಾರೆ, ಪಕ್ಕದ ಮನೆಯವರು ಫಾರಿನಲ್ಲಿ ಇದ್ದಾರೆ ಅಂತ ಹೇಳಿ ಪುಷ್ಪಾ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ದೇವರಾಜ್ ಅವರ ವರ್ಷನ್ ಬೇರೆ ರೀತಿಯಾಗಿದೆ. ದೇವರಾಜ್ ಹೇಳ್ತಾ ಇದ್ದಾರೆ ಅವರು ಸ್ಕೂಲ್ ಟೀಚರ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಯಾರು ಹೇಳ್ತಾ ಇರೋದು ಸರಿ ಅನ್ನೋದು ಈಗ ಪ್ರಶ್ನಾರ್ಥಕವಾಗಿದೆ. ಸದ್ಯಕ್ಕೆ ಕೋರ್ಟ್ ಆದೇಶದ ಮೇರೆಗೆ ಈ ಒಂದು ಒತ್ತುವರಿ ಮಾಡಿಕೊಂಡಿದ್ದಂತಹ 1,500 ಅಡಿ ಜಾಗವನ್ನ ಇದೀಗ ತೆರವು ಮಾಡಲಾಗಿದೆ. ಇದಕ್ಕೆ ಪುಷ್ಪಾ ಅವರು ಒತ್ತುವರಿ ಮಾಡಿಕೊಂಡಿಲ್ಲ ಅಂತ ಹೇಳಿ ಆ ಒಂದು ಆರೋಪವನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಏನಿದು ಜಾಗದ ವಿಚಾರ? ಕೋರ್ಟ್ ಏನ್ ಸೂಚನೆ ಕೊಟ್ಟಿದೆ? ಇದೀಗ ಪುಷ್ಪಾ ಅವರ ರಿಯಾಕ್ಷನ್ ಏನು? ದೇವರಾಜ್ ಏನ್ ಹೇಳ್ತಾ ಇದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಏನು ಹಾಸನದ ವಿದ್ಯಾನಗರದಲ್ಲಿ ಇರ್ತಕ್ಕಂಥ ರಾಕಿಂಗ್ ಸ್ಟಾರ್ ಯಶ್ ಏನಿದ್ದಾರೆ ಅವರ ತಾಯಿ ಪುಷ್ಪಾರವರ ಮನೆ ಇದೆ ವಿದ್ಯಾನಗರದಲ್ಲಿ. ಅಲ್ಲಿ ಅಕ್ರಮ ಕಾಂಪೌಂಡ್ ಹಾಕಿರೋ ಆರೋಪದ ಅಡಿಯಲ್ಲಿ ಈಗ ಜೆಸಿಬಿ ಸದ್ದು ಮಾಡಿರ್ತಕ್ಕಂಥದ್ದು. ಬೆಳ್ಳಂಬೆಳಿಗ್ಗೆ ಏನು ಮೂಲ ಮಾಲೀಕನಿರ್ತಾನೆ ಆತ ಕಾಂಪೌಂಡ್ ನ ಈಗ ಡೆಮಾಲಿಷ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಲಕ್ಷ್ಮಮ್ಮ ಎಂಬುವರ ಜಾಗದಲ್ಲಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈಗಾಗಲೇ ಲಕ್ಷ್ಮಮ್ಮ ಅವರು ಜಿಪಿಎ ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜು ಅವರಿಗೆ ಜಿಪಿಎ ಹೋಲ್ಡರ್ ಆಗಿರ್ತಾರೆ ಈ ಲಕ್ಷ್ಮಮ್ಮ ಅವರ ಪ್ರಾಪರ್ಟಿಗೆ. ಆ ಜಾಗದಲ್ಲಿ ಪುಷ್ಪಾ ಅವರು ಏನು ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಜೆಸಿಬಿ ತಂದು ಆ ಕಾಂಪೌಂಡ್ ನ ತೆರವು ಮಾಡಿರ್ತಕ್ಕಂಥದ್ದು. ಸುಮಾರು 1,500 ಅಡಿಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ದಾರೆ ಅನ್ನೋ ಆರೋಪವನ್ನ ಸದ್ಯ ದೇವರಾಜು ಮಾಡಿರ್ತಕ್ಕಂಥದ್ದು. ಸದ್ಯ ನ್ಯಾಯಾಲಯದ ಅನುಮತಿಯಂತೆ ಅಕ್ರಮವಾಗಿ ಕಟ್ಟಿದಂತ ಕಾಂಪೌಂಡ್ ನ ತೆರವುಗೊಳಿಸಲಾಗಿದೆ. ಜಿಪಿಎ ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜುರವರು ಸದ್ಯ ಹಾಸನ ನಗರದ ವಿದ್ಯಾನಗರದಲ್ಲಿ ಇರ್ತಕ್ಕಂಥ ಯಶ್ ರವರ ಏನು ತಾಯಿ ಪುಷ್ಪಾ ಇದ್ದಾರೆ ಅವರ
ನಿವಾಸದ ಹತ್ರ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ರಮ್ಯಾ. ಯಾವಾಗಿನಿಂದ ಈ ಒಂದು ಪ್ರಕರಣ ನಡ್ಕೊಂಡು ಬರ್ತಾ ಇದೆ? ಯಾಕೆಂತಂದ್ರೆ ದೇವರಾಜ್ ಅವರ ವರ್ಷನ್ ನಾವು ಗಮನಿಸ್ತಾ ಇದ್ರೆ ಹಲವು ಬಾರಿ ನೋಟಿಸ್ ಅನ್ನ ಅವರು ವಾಟ್ಸಪ್ ಮುಖಾಂತರ ಕಳಿಸಿದ್ರಂತೆ. ಹೌದಾ? ಪುಷ್ಪಾ ಅವ್ರ ರಿಯಾಕ್ಷನ್ ಏನು ಇದಕ್ಕೆ? ಯಸರಮೆ, ಏನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 2-3 ಬಾರಿ ಅವರಿಗೆ ನೋಟಿಸ್ ಕೂಡ ಕೊಡ್ಲಾಗಿರುತ್ತೆ. ಆದ್ರೂ ಕೂಡ ಏನು ಇಷ್ಟೊಬ್ಬರ ತಾಯಿ ಪುಷ್ಪಾ ಇದ್ದಾರೆ, ಅವರು ಅದಕ್ಕೆ ಕ್ಯಾರೆ ಅಂದಂಗೆ ಕಾಣ್ತಿಲ್ಲ. ಆದ್ರೂ ಕೂಡ ನ್ಯಾಯಾಲಯದ ಪ್ರಕರಣ ನ್ಯಾಯಾಲಯದ ಮೆಟ್ಲು ಏರಿದ್ರು ಕೂಡ ಅವರು ಅಕ್ರಮವಾಗಿ ಕಾಂಪೌಂಡ್ ನ ಹಾಕಿರ್ತಾರೆ. ಆ ಕಾರಣಕ್ಕಾಗಿ ಈಗಾಗಲೇ ಅನುಮತಿಯಂತೆ ಈಗ ಕಾಂಪೌಂಡ್ ಏನಿದೆ ಅದನ್ನ ತೆರವು ಮಾಡಿರ್ತಕ್ಕಂಥದ್ದು ರಮ್ಯಾ. ಈಗ ಅಲ್ಲಿ ಮನೆ ಇದೆ, ಅಕ್ಕಪಕ್ಕದವ್ರು ಏನ್ ಹೇಳ್ತಾ ಇದ್ದಾರೆ? ಈಗ ದೇವರಾಜ್ ಅವರ ವರ್ಷನ್ ನಾವು ಕೇಳಿಸ್ಕೊಂಡ್ವಿ, ಅವ್ರು ಹೇಳ್ತಾ ಇದ್ದಾರೆ ಆ ಪಕ್ಕದ ಮನೆಯವರು ಟೀಚರ್ ಅಂತ ಹೇಳಿ. ಬಟ್ ಆದ್ರೆ ಪುಷ್ಪಾ ಅವ್ರು ಹೇಳ್ತಾ ಇದ್ದಾರೆ ಅವರು ಫಾರಿನ್ ನಲ್ಲಿ ಇದ್ದಾರೆ ಅಂತ ಹೇಳಿ. ಯಾಕೆ ಈಗ ಮಾಡ್ತಾ ಇದ್ದಾರೆ? ಯಶ್ ಅವರು ಬಹು ದೊಡ್ಡ ಹೆಸರನ್ನ ಮಾಡಿದ್ದಾರೆ, ಅವ್ರ ಹೆಸರು ಕೆಡ್ಸೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಹೇಗೆ ಅಂತ? ಯಸರಮೆ, ಏನು ಪುಷ್ಪಾರವರು ಒಂದಷ್ಟು ಕಾಂಟ್ರವರ್ಸಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಈ ಹಿಂದೆನೂ ಕೂಡ ಒಂದಷ್ಟು ಘಟನೆಗಳು ಗಲಾಟೆಗಳು ನಡೆದಿದ್ದು. ಅದರಂತೆ ಇದು ಕೂಡ ಈ ಏನು ಕಾಂಪೌಂಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸ್ಥಳೀಯರು, ಅಂದ್ರೆ ಆತ ಏನು GPA ಹೋಲ್ಡರ್ ದೇವರಾಜ್ ಇದ್ದಾರೆ, ಅವರ ಮತ್ತೆ ಪುಷ್ಪಾರವರ ನಡುವೆ ನಡೆದಿರ್ತಕ್ಕಂಥ ಈ ಒಂದು ವಿವಾದದಲ್ಲಿ ಈಗ ಸದ್ಯ ಏನು ಪುಷ್ಪಾ ಇದ್ದಾರೆ, ಅವರ ಕಾಂಪೌಂಡ್ ಏನು ಅಕ್ರಮವಾಗಿ ಹಾಕಿದ್ದಾರೆ ಅದನ್ನ ತೆರವು ಮಾಡುವಂತಹ ಕೆಲಸ ಮಾಡಿರ್ತಕ್ಕಂಥದ್ದು ರಮ್ಯಾ. ಲಾಸ್ಟ್ ಹೈರಿಂಗ್ ಅಲ್ಲಿ ಏನಾಗಿತ್ತಂತೆ? ಈಗ ಪುಷ್ಪಾ ಅವರ ಲಾಯರ್ ಏನ್ ಹೇಳ್ತಾ ಇದ್ದಾರೆ? ಎಸ್ ರಮ್ಯಾ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪುಷ್ಪಾ ಇದ್ದಾರೆ ಅವರ ವಕೀಲರೇನಿದ್ದಾರೆ ಅವ್ರದ್ದು ಕೂಡ ಈಗಾಗಲೇ ನಾವು ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಬೆಳ್ಳಂಬೆಳಗ್ಗೆ JCB ಸದ್ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನ್ಯಾಯಾಲಯ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಏನ್ ಹೇಳ್ತಾರೆ ಅಂತನ್ನ ಕಾದ್ ನೋಡ್ಬೇಕಿದೆ ರಮ್ಯಾ. ಈಗ ಪುಷ್ಪಾ ಅವರು ಹೇಳ್ತಾ ಇದ್ದಾರೆ ಈ ಎಲ್ಲಾ ಡೀಟೇಲ್ಸ್ ಗಳನ್ನ ನಾವು ಚೆಕ್ ಮಾಡಿನೇ ತೆಗೆದುಕೊಂಡಿದ್ದು, ಜಾಗವನ್ನ ಪರ್ಚೇಸ್ ಮಾಡುವಾಗ ನಾವು ಪರಿಶೀಲನೆ ಮಾಡಿಯೇ ಜಾಗವನ್ನ ಪರ್ಚೇಸ್ ಮಾಡಿದೀವಿ, ಕೋರ್ಟ್ ಆದೇಶನೇ ಕೊಟ್ಟಿಲ್ಲ, ಆದ್ರೂ ಇವರು ಒತ್ತುವರಿ ಜಾಗ ಅಂತ ಹೇಳ್ತಾ ಇದ್ದಾರೆ, ತೆರವುಗೊಳಿಸ್ತಾ ಇದ್ದಾರೆ, ಕಾನೂನು ಮುಖಾಂತರ ಹೋರಾಟವನ್ನು ಮಾಡ್ತಾರಂತ ಹೇಗೆ? ಎಸ್, ಈಗ ಮುಂದಿರ್ತಕ್ಕಂಥದ್ದು ಈಗ ಕಾನೂನು ಹೋರಾಟ ಬಿಟ್ರೆ ಮತ್ತೇನೂ ಇಲ್ಲ. ಯಾಕಂದ್ರೆ ಈಗಾಗಲೇ 2-3 ಸರಿ ಇದೇ ತರ ಆಗಿರ್ತಕ್ಕಂಥದ್ದು. ಹಾಗಾಗಿ ಕಾನೂನು ಹೋರಾಟದ ಮುಖಾಂತರನೇ ಈ ಒಂದು ವಿವಾದ ಬಗೆಹರಿಬೇಕಾಗಿರ್ತಕ್ಕಂಥದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚೇತನ್.